ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರಿಗೂ ನಮಸ್ಕಾರ. ನಿಮಗೆ ತಮ್ಮೇಲೆ ನೋಡಿ ಗೊತ್ತಾಗಿರ್ಬೇಕ್ರಿ ನಾವೀಗ ಯಾವ ಟಾಪಿಕ್ ಬಗ್ಗೆ ಮಾತಾಡಕತ್ತೀವಿ ಅಂಥೇಳಿ. ನಮ್ಮ ಕಿರು ಪರಿಚಯದ ಬಗ್ಗೆ ಮಾತಾಡಕತ್ತೀವಿ. ನೀವು ಯಾವಾಗಲೂ ಕೇಳ್ತಿದ್ರಿ ನೀವು ಎಷ್ಟು ಜನ ಅಂತ ಹೇಳ್ಕಿಸಿ, ನೀವು ಎಷ್ಟು ಜನ, ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ, ನೀವೇನು ಕೆಲಸ ಮಾಡ್ತೀರಿ, ಮತ್ತು ಇನ್ನೂ ಸಾಕಷ್ಟು ಪ್ರಶ್ನೆಗಳು ಕೇಳ್ತಿದ್ರಿ. ನಿಮಗೆ ಮಕ್ಕಳು ಎಷ್ಟು ಅಂತ ಹೇಳ್ಕಿಸಿದ್ರೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಹೇಳ್ತೀವಿ ರೀ. ಮತ್ತು ನಿಮ್ಮೂರು ಯಾವುದು ಅಂತ ಕೇಳ್ತಿದ್ರಿ, ನಮ್ಮೂರ ಬಗ್ಗೆನೂ ಹೇಳ್ತೀವಿ ರೀ. ಎಲ್ಲ ನಿಮಗೆ ಇವತ್ತು ಕ್ಲಾರಿಟಿ ಕೊಡ್ಬೇಕಂತ ಹೇಳ್ಕಿಸಿಂದ್ರೆ ಬಂದೀವಿ ರೀ. ನಮ್ಮ ಕಿರು ಪರಿಚಯ ವಿಡಿಯೋ ಇದು ನಾವು ನಮ್ಮ ಪರಿಚಯನ ನಿಮಗೆ ಮಾಡಿಕೊಡ್ತೀವಿ ರೀ. ನನ್ನ ಹೆಸರು ಅಮರ್ ಅಂತ್ರೆ. ನನ್ನ ಹೆಸರು ಭಾಗ್ಯ ರೀ. ಅದನ್ನೇ ಚಾನಲ್ನ ಅಮರ್ ಭಾಗ್ಯ ಅಂತ ಹೇಳ್ಕಿಸಿಂದ್ರೆ 1998 ಅಂತೇಳಿ ಮಾಡಿದ್ದೀವಿ. ನಮ್ದು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಆಮೇಲೆ ಯೂಟ್ಯೂಬ್ ಸಾಮಾನು ಅದನ್ನು ಅದೇ ಐತಿ. ನೀವೆಲ್ಲ ಆಗುತ್ತಾವಲ್ಲಿ ಹೋಗಿಸಿಂದ್ರೆ ಅಮರ್ ಭಾಗ್ಯ ಅಂತ ಅಷ್ಟೇ ಸರ್ಚ್ ಮಾಡಿದ್ರೆ ಮುಗೀತು, ಸಿಗ್ತೈತಿ. 1998 ಅಂದ್ರೆ ಅದು ನಮ್ಗೆ ಇನ್ಸ್ಟಾಗ್ರಾಮ್ದವ್ರು ಒಂದು ಕೋಡ್ ಕೊಟ್ಟಿದ್ರು, ಅದು ಹಂಗೆ ಕಂಟಿನ್ಯೂ ಮಾಡೀವಿ ಎಲ್ಲ ಕಡೆ. ನಮ್ಮದು ಎಲ್ಲೇ ಯಾವುದೇ ಆ್ಯಪ್, ಶೇರ್ ಚಾಟ್, ಮೋಜ್, ಬೇರೆ ಯಾವ್ದ್ಯಾವ್ದು ಅದರ್ಸ್ ಆ್ಯಪ್ ಎಲ್ಲ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ತವಲ್ಲಿ ಅಮರ್ ಭಾಗ್ಯ ಅಂತೇಳಿ ಹುಡುಕಿದ್ರೆ ನಮ್ಮ ಪ್ರೊಫೈಲ್ ಸರ್ಚ್ ಮಾಡಿದ್ರೆ ನಮ್ಮ ಪ್ರೊಫೈಲ್ ಸಿಗ್ತೈತಿ ನಿಮಗೆ. ನಾ ಏನು ಕೆಲಸ ಮಾಡ್ತೀನಿ ಅಂದ್ರೆ ನಿಮಗೆಲ್ಲ ಗೊತ್ತೈತಿ, ನಾ ಹೌಸ್ ವೈಫ್ ರೀ, ಮನೆಗೆ ಇರ್ತೀನಿ, ಮನೆ ಕೆಲಸ ಎಲ್ಲ ಮಾಡ್ಕೋತೀವಿ. ನಾನೇನು ಕೆಲಸ ಮಾಡ್ತೀನಪ್ಪ ಅಂದ್ರೆ ನಾನೊಂದು ಪ್ರೈವೇಟ್ ಗಾಡಿ ಮೇಲೆ ಡ್ರೈವರ್ ಆಗಿದ್ದೀನಿ. KB ಒಳಗೆ ಒಬ್ರದ್ದು ಆಫೀಸರ್ಸ್ ಗಾಡಿ ಹೊಡಿತೀನಿ ನಾನು. ಮತ್ತು ನಮ್ಮ ಮನ್ಯಾಗ ನಾವು 6 ಜನ ಅದೀವಿ ರೀ. ನಾನು, ನಮ್ಮ ಮನೆಯವರಿಬ್ಬರು, ನಮ್ಮ ಅಕ್ಕ, ನಮ್ಮ ಭಾವ. ನಮ್ಮ ಅಕ್ಕ ಅಂದ್ರೆ ಎಲ್ಲರೂ ಕೇಳ್ತೀರಿ, ನಿಮ್ಮ ಅಕ್ಕ ಅಂದ್ರೆ ಹೌದು, ಕ್ವಶನ್ ಕೇಳಿದ್ರಿ, ತುಂಬ ಜನ ಕೇಳಿದ್ರಿ. ನಿಮ್ಮ ಅಕ್ಕ ಅಂದ್ರೆ ಯಾರು, ಹೆಂಗೆ ಅಕ್ಕ ಅಂದ್ರೆ ನಮ್ಮ ಮನೆಯವರ ಅಣ್ಣನ ಹೆಂಡತಿ ನಮ್ಮ ಅಕ್ಕ. ಅಂದರೆ ನಾವಿಬ್ಬರು ನೆಗಣ್ ಮಕ್ಕಳು. ಆ ಕಡೆ ಬೆಂಗಳೂರು ಕಡೆ ಎಲ್ಲ ಓರ್ಗಿತ್ತೇರ ಅಂತಾರೆ, ಈ ಕಡೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ನೆಗಣ್ ಮಕ್ಳು ಅಂತಾರೆ. ನಾವು ಅಕ್ಕ ತಂಗಿಯರು ಆದ್ರೆ ನಾವು ನೆಗಣ್ ಮಕ್ಕಳೇ ಇರ್ಬೋದು, ಆದ್ರೆ ಸ್ವಂತ ಅಕ್ಕ ತಂಗಿಯರ್ಗಿಂತ ಹೆಚ್ಚದೀವಿ ರೀ. ಇಬ್ಬರು ಭಾಳ ಕಾಳಜಿಯಿಂದ, ಭಾಳ ಪ್ರೀತಿಯಿಂದ ರೀ. ಓಣ್ಯಾಗ ನಮಗೆ ಎಲ್ಲರೂ ಕೇಳ್ತಾರೆ, ನೀವಿಬ್ಬರು ಒಂದೇ ತಾಯಿ ಮಕ್ಕಳು, ಒಂದೇ ಮನೆಗೆ ಕೊಟ್ಟಾರೆ ಏನು ಅಂಥೇಳಿ ಭಾಳ ಜನ ಕೇಳ್ತಾರೆ ನಮ್ಗೆ ಹಿಂಗೆ. ಯಾಕಂದ್ರೆ ನಾವಿಬ್ಬರು ಅಷ್ಟು ಅನನ್ಯವಾಗಿರ್ತೀವಿ ರೀ. ಒಟ್ಟು ಜಗಳ ಮಾಡೋದಿಲ್ಲ, ಒಟ್ಟು ಹಂಗೆ ಸುಮ್ಮನೆ ಇರ್ತಾವೆ ಕೋಳಿ ಜಗಳಗಳು, ಹಂಗೆ ಜಗಳ ಏನೂ ಒಟ್ಟು ಮಾಡೋದಿಲ್ಲ. ಮತ್ತು ಮುಂಜಾನೆ ವಾಕಿಂಗ್ ಹೋದ್ರೆ ಇಬ್ಬರು ಕೂಡ ಹೋಗ್ತೀವಿ. ಏನೇ ಮಾಡಿದ್ರು ಇಬ್ಬರು ಕೂಡ ಮಾಡ್ತೀವಿ. ಎಲ್ಲರೂ ಒಂದು ಶಾಪಿಂಗ್ ಹೋದ್ರೂ ನಮ್ಮ ಮನೆಯವ್ರಿದ್ರೆ ಅಷ್ಟೇ, ಆಕಿನೂ ಅಣ್ಣ ಇದ್ರೆ ಅಷ್ಟೇ ಹೋಗ್ತಾರೆ ರೀ. ಇರಲಿಲ್ಲ ಅಂದ್ರೆ ನಾವಿಬ್ಬರು ಸೇರೇ ಹೋಗ್ತೀವಿ ರೀ. ಮತ್ತು ನಮ್ಮ ಅತ್ತೆ ಮಾವ ರೀ. ಎಲ್ಲರೂ ಕೇಳ್ತಿದ್ರಿ ನಿಮ್ಮ ಮನ್ಯಾಗ ಎಲ್ಲರೂ ಏನೇನು ಕೆಲಸ ಮಾಡ್ತಾರೆ ಹೇಳ್ರಿ ಅಂತ ಹೇಳಿ ಕಮೆಂಟ್ ಹಾಕಿದ್ರಿ ನೀವು. ನಮ್ಮ ಮನೆಯವರು ಇವರು KPTCL ಡ್ರೈವರ್ ಆಗಿದ್ದೀನಿ ರೀ. ನಮ್ಮ ಅಣ್ಣ ಒಬ್ಬರು ಇಂಜಿನಿಯರ್ ಅದಾರ ರೀ. ಅಂದ್ರೆ ಈ ATMಗಳು ಸಾಫ್ಟ್ವೇರ್ಸ್ ಆಮೇಲೆ ಅವು ಏನು ಬರ್ತಾವೆ ಅವ್ರದ್ದು ಮಷಿನ್ ಮೇಲೆ ಕರ್ನಾಟಕದ ಇಂಜಿನಿಯರ್ ಅಂತೇಳಿ ಅವರು ಇದನ್ನು ಮಾಡ್ತಾರೆ. ಅವರು ಒಬ್ಬರು ಹಾರ್ಡ್ವೇರ್ ಇಂಜಿನಿಯರ್ ಇದ್ದಂಗೆ ಅವರು ಜಾಬ್ ಮಾಡ್ತಾರೆ. ಆಮೇಲೆ ನಮ್ಮ ಮಿಸಸ್ ಅಂತರೂ ಹೌಸ್ ವೈಫ, ವೈನಿನೂ ಹೌಸ್ ವೈಫ, ಅಪ್ಪಾರು ಒಂದು ಹೋಟೆಲ್ದಾಗ ಮ್ಯಾನೇಜರ್ ಅದಾರ, ಮಮ್ಮಿ ಅವರು ಹೌಸ್ ವೈಫ. ಆಯಿತು, ಇಷ್ಟೇ ನಾವು ಇರೋರು. 6 ಜನ ದೊಡ್ಡವರು, 2 ಸಣ್ಣ ಹುಡುಗರು, ನಮ್ಮ ಅಣ್ಣನ ಮಕ್ಳು ಇಬ್ಬರು, ನಮ್ಮ ಬಾಸ್ಗಳು ಅವರಿಬ್ಬರು. ನಮಗೆ ಮಕ್ಕಳು ಅವರಿಬ್ಬರೇ ರೀ. ಅವ್ರ ನಮ್ಮ ನಡುವೆ ನಮಗೆಲ್ಲರೂ ಕೇಳ್ತಿದ್ರಿ ನಿಮಗೆ ಎಷ್ಟು ಮಕ್ಕಳು, ನಿಮ್ಮ ಅಕ್ಕಾರಿಗೆ ಎಷ್ಟು ಮಕ್ಕಳು ಅಂತ ಹೇಳ್ಕಿಸಿಂದ್ರೆ ನೀವು ಕಮೆಂಟ್ ಹಾಕಿ ಕೇಳಿದ್ರಿ. ಅವರು ನಮ್ಮ ಮಕ್ಕಳು ಹೌದು, ಅವ್ರ ಮಕ್ಕಳು ಹೌದು. ಅವ್ರ ನಡುವೆ ನಮ್ಮ ನಡುವೆ ಇರೋರೇ ಇಬ್ಬರೇ ರೀ. ಅವ್ರಿಬ್ರು ಅದಾರ ರೀ. ನಮಗೆ ಪಾಪುದು ಒಂದು ಸ್ವಲ್ಪ ಲಾಸ್ಟ್ ಟೈಮ್ ಒಂದು ಸಿಜರಿನಾಗಿ ಪಾಪು ಡೆತ್ ಆಯಿತು. ಹಿಂಗೆ ಒಂದು 5-6 ಮಂತ್ ಆಗಿರ್ಬೋದು ಅಷ್ಟೇ. ಹೀಗಾಗಿ ಹಿಂಗಾಗಿಬಿಟ್ಟು ಈಗ ಮಕ್ಕಳ ಮೇಲಿಂದ ಆಸೆನೇ ತೆಗೆದುಬಿಟ್ಟಿದ್ದೀವಿ. ಅವರೇ ಇರೋರೇ ನಮ್ಮ ಮಕ್ಕಳು, ಅದನ್ನೇ ಐತೆ ನಮ್ಮ ತಲೆಯಾಗೀಗ. ಇನ್ನು 1 ಸರಿ ಎಲ್ಲ 2 ಸರಿ ಎಲ್ಲ 3-4 ಸರಿ ಹಿಂಗೆ ಆಗೈತಿ. ಹಿಂಗಾಗಿ ಮಕ್ಕಳ ಮೇಲಿನ ನಿರಾಶೆನೇ ಹೋಗ್ಬಿಟ್ಟೈತಿ. ಮಕ್ಕಳೇ ಬೇಡ ಬಿಡಪ್ಪ ಅನ್ನಂಗೆ ಆಗ್ಬಿಟ್ಟೈತಿ. ಅದ್ರ ಬಗ್ಗೆ ನಮಗೇನಾಯ್ತು ನಮಗೆ ಅಂತ ಹೇಳಿದ್ರೆ ಯಾಕೆ ಈ ಥರ ಆಯ್ತು ಅನ್ನೋದು ನಾವು ಮತ್ತೊಂದು ಬ್ಲಾಗ್ ಒಳಗೆ ತೋರಿಸ್ತೀವಿ ರೀ. ಇದು ಜಸ್ಟ್ ಕಿರು ಪರಿಚಯ ಆಗಿರೋದ್ರಿಂದ ಜಸ್ಟ್ ನಮ್ಮದೊಂದು ಪರಿಚಯ ಹೇಳ್ಕೊಡ್ತೀವಿ ಅಷ್ಟೇ. ಸರಿ, ಮತ್ತೆ ಮತ್ತೆ ಮಾಡ್ತಾರಲ್ಲ ಮಾಡಿ ಬನ್ನಿ ಶ್ರೀ, ನಮ್ಮ ಕಿರು ಪರಿಚಯದ ಬಗ್ಗೆ ಹೇಳಾಕತ್ತಿದ್ದೀವಿ ಅಷ್ಟೇ, ಮತ್ತೇನಿಲ್ಲ. ಮತ್ತು ನಿಮಗೆ ಇನ್ ಡೀಟೇಲಾಗಿ ಏನಾದರೂ ಬೇಕಿದ್ರೆ ನೀವೇನಾದರೂ ಕಮೆಂಟ್ ಹಾಕಿದ್ರೆ ಖಂಡಿತ ಅದ್ರ ಬಗ್ಗೆನೂ ಒಂದು ಮಾಡ್ತೀನಿ ರೀ. ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀವಿ ರೀ. ನಾನು ನಮ್ಮ ಮನೆಯವ್ರು ಸೇರಿ ಮಾಡ್ತೀವಿ. ಅವ್ರು ಫ್ರೀ ಇದ್ದಾಗ ಸಂಡೇ ಅದು ಮಾಡ್ತೀವಿ ರೀ.
ನಮ್ಮ ಮನೆ ಫ್ಯಾಮಿಲಿ ಇಷ್ಟು. ನಾನು 2 ಮುದ್ದಾದ ಮಕ್ಳು ಅದಾವ್ರಿ. ನಮ್ಮ 2 ಮುದ್ದಾದ ಮಕ್ಕಳು. ಅವರು ನಮ್ಮ ದೊಡ್ಡವಂತರು ಅವ ಹೇಳ್ಬೇಕಂದ್ರೆ ಅವ 2 ವರ್ಷದಿಂದ ಇದ್ದಾಗಿನ ಹಿಡಿದು ನಮ್ಮ ರೂಮ್ನಾಗೆ 2 ವರ್ಷದ ಇದ್ದಾಗಿರೋದು ಅವ ನಮ್ಮ ಜೊತೆನೇ ಅದಾನ್ರಿ. ಅವ್ರ ಮಮ್ಮಿ 2ನೇ ಸರಿ ನಮ್ಮ ಇವನಿಗೆ ರಿಷಿಗೆ ಡೆಲಿವರಿಗೆ ಹೋದಕ್ರು ಅವ್ನು ನಮ್ಮ ಜೊತೆನೇ ಅದಾನ್ರಿ. ಅವ ಯಾವಾಗಲೂ ನಮ್ಮ ಜೊತೆ ನಾವು ಎಲ್ಲಿ ಹೋದ್ರು ಪಪ್ಪ, ಈಗಾದ್ರೂ ಪಪ್ಪ ನಾನು ನಿಮ್ಮ ಜೊತೆನೇ ಮಲ್ಕೋತೀನಿ. ಅವನು ಒಂಥರ ಹೇಳ್ಬೇಕಂದ್ರೆ ನಮ್ಮ ಮನೆಗೆ ಒಬ್ಬ ಬಾಸ್ ಅವ. ಅವನೊಂಥರ ಕ್ಯೂಟಾಗಿ ಒಟ್ಟು ಇವನು ಸಣ್ಣವನು ಬಾಸ್ ಅದನ್ರಿ. ಬಟ್ ಸಣ್ಣವನ್ಕಿಂತ ದೊಡ್ಡವ ಒಂದು ಸ್ವಲ್ಪ ದೊಡ್ಡ ಮಗ ಅಲ್ಲ, ಅದಕ್ಕಾಗಿ ಅವ್ನಿಗೆ ಬಾಸ್ ಹತ್ತದಿರ್ತೀನಿ ರೀ ನಾನು. ನಮ್ಮ ಅಕ್ಕ ಫಸ್ಟ್ ಡೆಲಿವರಿಗೆ 2ನೇ ಡೆಲಿವರಿಗೆ ಹೋಗಾಗ ಇವ ಇನ್ನೂ ಭಾಳ ಸಣ್ಣವ ಇದ್ದ ರೀ. 2 ವರ್ಷನವ ಇದ್ದ. ನಮ್ಮ ಅಕ್ಕ 2ನೇ ಪ್ರೆಗ್ನೆಂಟ್ ಆದಾಗ 2.5 ವರ್ಷನವಿದ್ದ. ಹೋಗೋದು ಬೇಡ, ಕರ್ಕೊಂಡು ಹೋಗಬೇಡ, ನಮ್ಮಲ್ಲೇ ಬಿಟ್ಟು ಹೋಗು ಅಂತ ಹೇಳ್ಕಿಸಿಂದ್ರೆ ನಾವು ಇಟ್ಕೊಂಡಿದ್ದೇವ್ರಿ. ಇಲ್ಲೇ ಇದ್ದ. ಅವಾಗಿನ ಹಿಡ್ದು ಅವ ಫುಲ್ ನಮಗೆ ಅಟ್ಯಾಚ್ ಅಂದ್ರೆ ಫುಲ್ ಅಟ್ಯಾಚ್ ಆಗ್ಯಾನ್ರಿ. ಇವತ್ತಿನವರೆಗೂ ಈಗ ಅವ 2ನೇ ಕ್ಲಾಸ್, ಈಗ 2ನೇ ಕ್ಲಾಸ್ ಮುಗೀತ್ರಿ ಅವ್ನು. ಈಗ ಪ್ರೆಸೆಂಟ್ ಈಗ ನಾಳೆಗೆ ಇವತ್ತು ಎಕ್ಸಾಮ್ ಮುಗಿದವನು ಎಲ್ಲ. ಇವತ್ತಿನವರೆಗೂ ಅವ ನಮ್ಮ ಜೊತೆನೇ ಇರ್ತಾನೆ ರೀ. ನಮ್ಮ ರೂಮ್ ಒಳಗೆ ಮಕ್ಕೋತಾನ. ನಾವು ಮ್ಯಾಳಿ ಮೇಲೆ ಹೋದ್ರೆ ಮ್ಯಾಳಿ ಮೇಲೆ ಬಂದು ಮಕ್ಕೋತಾನ. ನಾವು ರೂಮ್ನಾಗ ಮಕ್ಕೊಂಡ್ರೆ ರೂಮ್ನಾಗ ಮಕ್ಕೋತಾನ. ಅವನಿಗೆ ಅವ್ನ ಆಟಿಕೆ ಸಾಮಾನದ ಎಲ್ಲ ನಮ್ಮ ರೂಮ್ನಾಗೆ ತಂದಿಟ್ಟಿರ್ತಾನೆ ರೀ. ಹಂಗೆ ನಮಗೇನು ಆ ಮಕ್ಕಳು ಇಲ್ಲ ಅನ್ನೋ ಕೊರತೆ ನಮಗೆ ಏನು ಒಂಚೂರು ಇಲ್ರಿ. ಅವ್ರಿಬ್ರು ಅದಾರ. ನಮ್ಗೇನು ಮಕ್ಳು ಇಲ್ಲ ಅಂತೇಳಿ ಏನಿಲ್ಲ. ನಮಗೆ ಮಕ್ಳು ಅದಾವ್ರಿ. 2 ಬಂಗಾರ ಅಂತ ಮುತ್ತಿನಂಥ ಮಕ್ಳು ಅದಾವ್ರಿ. ನಮಗೇನು ಅದೇನು ಬೇಜಾರಿಲ್ಲ. ನೆನೆಸ್ಕೊಂಡ್ರೆ ಏನ್ರಿ ಸ್ವಲ್ಪ ಇದು ಆಗ್ತೈತಿ. ಅದ್ರ ಬಗ್ಗೆ ಈ ಸದ್ಯಕ್ಕೆ ಮಾತಾಡೋದಿಲ್ರಿ. ಯಾಕಂದ್ರೆ ಆ ಟಾಪಿಕ್ ತಗೋರೇ ಒಂಥರ ಮನ್ಸಿಗೆ ನೋವಾಗ್ತೈತಿ. ಅದು ಒಂಥರ ಬೇರೆ ಆಗ್ತೈತಿ. ಮತ್ತು ನಮ್ಮದು ಪ್ರಾಪರ್ ಯಾವುದು, ನನ್ನ ತವ್ರ ಮನೆ ಯಾವುದು, ನಿಮ್ಮೂರು ಯಾವುದು ಅಂತ ಕೇಳ್ತಿದ್ರಿ. ಹೇಳ್ಬೇಕಂದ್ರಿ, ನಿಮ್ಮೂರು ಯಾವ್ದು ರೀ? ನಮ್ಮೂರು ಶಿವಣಗಿ. ನಮ್ಮೂರು ಶಿವಣಗಿನೇ ರೀ. ಇಲ್ಲ ಇವ್ರ ಊರು ಆಲ್ಮೇಲ, ನಮ್ಮೂರು ಶಿವಣಗಿ. ನಿಮ್ಮೂರು ಅಗರ್ಕೇಡ್ರಿ. ಆ್ಯಕ್ಚುಲಿ ಇರೋದು ಅಗರ್ಕೇಡ. ನಮ್ಮದು ಇರೋದು ಫಸ್ಟ್ ಇರೋದು ನಾ ಹೇಳ್ತೀನಿ. ಫಸ್ಟ್ ನಮ್ಮದು ಮೇನ್ ತಳ ಇರೋದು ಅಗರ್ಕೇಡ, ಇಂಡಿ ಹತ್ರ ಅಗರ್ಕೇಡ. ನಮ್ದು ಮೇನ್ ತಳ ಇರೋದು ಆಲ್ಮೇಲ ಗುಲ್ಬರ್ಗ ಹತ್ರ ಆಲ್ಮೇಲ. ಇದು ನಮ್ಮ ಅಜ್ಜಿ ಶಿವಣಿಗೆ, ನಮ್ಮ ಅಜ್ಜಿ ತವ್ರ ಮನಿ. ಶಿವಣಿಗೆ ನಮ್ಮ ಅವನ ತವ್ರ ಮನಿ. ಹಂಗಾಗಿ ಈಗೆಲ್ಲ ಮನಿ ಗಿನಿ ಇರೋದು ಕಾಕ ತಂಗಿದೇವರು ಇವರೆಲ್ಲ ಏನು ಇರೋದೆಲ್ಲ ಆಲ್ಮೋಸ್ಟ್ ಶಿವಣಿಗೆಗೆ ಇರ್ತಾರೆ. ನಮ್ಮ ಪ್ರಾಪರೇ ಶಿವಣಿಗೆ. ಅಗರ್ಕೇಡ ಅಂದ್ರೆ ಯಾರು ಕುಣಿಡ, ಆದ್ರೆ ಹೊಲ ಇರೋದೆಲ್ಲ ಅಗರ್ಕೇಡ್ದಾಗೆ. ಆದರೆ ಈಗ ಪ್ರೆಸೆಂಟ್ ಆಗಿರೋದು ನಾವು ನಮಗೆ ತಿಳಿದಂಗಂತರೂ ಯಾವಾಗಲೂ ಶಿವಣಿಗೆನೇ ಅನ್ಕೋತ ಬಂದೀವಿ. ನಮ್ಮ ಮನೆ ನಮ್ಮ ಊರು ಯಾವ್ರು ಅಂದ್ರೆ ನಾವು ಶಿವಣಿಗೆ ಅಂತ ಹೇಳ್ತೀವಿ ಅಷ್ಟೇ. ನಂದು ಏನಂತಂದ್ರಿ, ನಾನು ಸಣ್ಣಕ್ಕಿದ್ದಾಗೆ ನಮ್ಮ ಅಪ್ಪ ತೀರ್ಕೊಂಡಾನ. ನಮ್ಮ ಅಪ್ಪ ತೀರ್ಕೊಂಡಿರಂತ ನಮ್ಮವ್ವ ಅಲ್ಲಿ ಒಬ್ಬಾಕಿನಿ ಹೆಂಗಿರೋದು ಅಂತೇಳಿ ನಮ್ಮವ್ವ ಶಿವಣಿಗೆಗೆ ಬಂದದಾಳ. ಅವ್ರ ತವ್ರ ಮನೆಗೆ ಬಂದದಾಳ. ಹಾಗಾಗಿ ನಾನು ಶಾಲೆ ಕಲ್ತಿದ್ದು, ಓದಿದ್ದು, ಬೆಳೆದಿದ್ದು, ನನ್ನ ಬಾಲ್ಯದ ನೆನಪುಗಳೆಲ್ಲ ಇರೋದು ಶಿವಣಿಗೆಗೆ ಅದಾವ್ರಿ. ನನಗೆ ಆಲ್ಮೇಲೆ ಅನ್ನೋದು ಏನು ಸ್ವಲ್ಪ ನೆನಪೇ ಇಲ್ಲ. ಹಂಗೆ ನಮಗೂ ಅಗರ್ಕೇಡ ಅಂದ್ರೆ ನೆನಪಿಲ್ರಿ. ಸೋಮ್ ಅಷ್ಟೇ ನಮ್ಗೇನೋ ಶಿವಣಿಗೆ ಹೇಳ್ಬೋದು. ನಮ್ಮ ಕಾಕ, ನಮ್ಮ ತಂಗಿದವರು, ಆಮೇಲೆ ನಮ್ಮ ಸಣ್ಣವ, ನಮ್ಮ ಮಾಯಿ ಇರೋದೆಲ್ಲ ಶಿವಣಿಗೆಗೆ. ಈಗ ನಾವು ಏನಾರು ಜಾತ್ರೆ, ಕೇತ್ರಿ, ಹಬ್ಬ, ಹುಣ್ಣಿಮೆ ಬಂದ್ರೆ ಶಿವಣಿಗೆಗೆ ಹೋಗ್ತೀವಿ, ಶಿವಣಿಗೆಗೆ ಬರ್ತೀವಿ. ಅಲ್ಲಿ ಅಗ್ರಿಕೇಡ್ ಅಂತೂ ಅಲ್ಲಿ ಅದಾರ ನಮ್ಗೆ ಅಲ್ಲಿ ಅಷ್ಟೊಂದು ಯಾರೂ ಪರಿಚಯ ಇಲ್ಲ. ಇರೋದೆಲ್ಲ ಶಿವಣಿಗೆನೇ ಮೇನ್. ಇವಳು ಹೇಳ್ಬೇಕಪ್ಪ ಅಂದ್ರೆ ಅತ್ತಿ ಮಗಳು, ಇವರು ನಮ್ಮ ಮಾವನ ಮಗ. ರಿಲೇಷನ್ ಮದ್ವಿ. ನಮ್ಮ ಅತ್ತಿ ಮಗಳು ಹೆಂಗಪ್ಪ ಅಂದ್ರೆ ನಮ್ಮ ಮಾಯಿ ತಂಗಿ ಮಗಳು ಇವಳು. ಅಂದ್ರೆ ನಮ್ಮ ಅಪ್ಪಗೆ ತಂಗಿನೇ ಆಗಬೇಕು, ಸಣ್ಣವನ ಮಗಳಾಗಬೇಕು. ಅವ್ರ ಮಗಳು ದೊಡ್ಡವನ ಮಗಳಾಗಬೇಕು, ಅವ್ರ ಮಗಳು ಅಂದ್ರೆ ನಮ್ಮ ಅಪ್ಪನ ತಂಗಿ ಮಗಳು. ಹಿಂಗಾಗಿಬಿಟ್ಟು ರಿಲೇಷನ್ದಾಗೆ ಇಬ್ಬರದ್ದು ಇರೋದು ಶಿವಣಿಗಿನೇ. ಆದ್ರೆ ಮೇನ್ ತಳ ಇರೋದು ಬೇರೆ ಬೇರೆ. ಅಗರಿಕೇಡೋ ಆಲ್ಮೇಲೋ ಅವೆರಡೂ ಅಲ್ಲ. ಈಗ ಇರೋದು ಪ್ರೆಸೆಂಟ್ ಆಗಿರೋದು ಶಿವಣಿಗಿರಿ. ಆದರೂ ನಮ್ಮ ಅತ್ತಿ ಮಾವ ಇರೋದು, ನಮ್ಮ ಅತ್ತಿ ಮಾವನ ಮದುವೆ ಆಗಿದ ನಂತರ ನಮ್ಮ ಅತ್ತಿ ಮಾವ ಇರೋದು ಶಿವಣಿಗ್ಯಾಗೂ ಒಂದಿನ ಇಲ್ಲ, ಅಗ್ರಿಕೇಡ್ನಾಗೂ ಇಲ್ಲ, ಎಲ್ಲಿ ಇಲ್ಲ, ಬಿಜಾಪುರದಾಗೆ ಇರ್ತಾರ್ರಿ. ಅವ್ರು ಇರೋದೆಲ್ಲ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಬಿಜಾಪುರ. ಆದ್ರೆ ನಮ್ಮೂರು ಯಾವ ಅಂದ್ರೆ ಶಿವಣಿಗೆ ಅಂತ ಹೇಳ್ತೀವಿ ಅಷ್ಟೇ. ನಮ್ಮ ಮದುವೆ ಆಗಿದ್ದು ನಾವು ಸ್ವಲ್ಪ ಮೊದಲೆಲ್ಲ ಬೆಳಗಾವ್ದಾಗಿದ್ದೇವ್ರಿ. ಅಲ್ಲಿ ಜನ 8 ವರ್ಷ ಅಲ್ಲೇ ಬೆಳಗಾವ್ದಾಗೆ ನಮ್ಮ ಅಣ್ಣರು ನಾವು ಈಗ ಎಷ್ಟು ಜನ ಅದೀವಿ. ಆದ್ರೆ ಅವ್ವ ಅಪ್ಪ ಮಾತ್ರ ಬಿಜಾಪುರನಾಗ ಇರ್ತಿದ್ರು. ಅವರು 15 ದಿವಸಕ್ಕೊಮ್ಮೆ ಬಂದು 8 ದಿನ 10 ದಿನ ಹಿಂಗೆ ಬಂದು ಹೋಗ್ತಿದ್ರು. ತಿಂಗಳಿಗೊಮ್ಮೆ ಬಂದು 8 ದಿನ ಕಂಪಲ್ಸರಿ, ತಿಂಗಳಿಗೊಮ್ಮೆ ಬಂದು ಆಮೇಲೆ ಇಲ್ಲಿದೆ ಎಲ್ಲ ಗೋಧಿ, ಅಕ್ಕಿ ಏನು ಬರ್ಬೇಕೆಲ್ಲ ಅಕ್ಕಿ ಪಕ್ಕಿ A to Z ಇಲ್ಲಿದೆ ಬಿಜಾಪುರಿಂದ ತರ್ತಿದ್ರು ಹೊಲದಿಂದ. ಮತ್ತು ಸುಟಿ ಒಳಗೆ ತಂಗಿ, ತಮ್ಮ, ಅಂಟಿ, ಕಾಕ, ಆಯಿ ಎಲ್ಲರೂ ಈಗ ಬ್ಯಾಸ್ಗೆ ಸುಟಿ ಬಂತಂದ್ರೆ ಬೆಳಗಾವ್ಗೆ ಬರೋರಿಗೆ ಭಾಳ ಇಷ್ಟ. ಈಗ ಬಿಜಾಪುರ ಅಂದ್ರೆ ಇದೇ ಬಿಸಿಲೆ. ಬೆಳಗಾವ್ದಾಗೆಲ್ಲ ಹೆಂಗಿತ್ತಪ್ಪ ಅಂದ್ರೆ ಸ್ವಲ್ಪ
ಕೋಲ್ಡ್ ಇರ್ತೈತಿ, ಮೀಡಿಯಮ್ ಇರ್ತೈತಿ, ಅಲ್ಲಿ ಬಿಸಿಲ ಬಟ್ ಅದು ಸ್ವಲ್ಪ ಇಲ್ಲಿಗಿಂತ ಕಡಿಮೆ. ಹಿಂಗಾಗಿ ಬೆಳಗಾವಿ ಸುಟ್ಟಿಗೆ ನಾನು ಬರ್ತೀನಿ ನೀನು ಬರ್ತೀನಿ ಇದ್ರು, ಈಗ ಇಲ್ಲಿ ಯಾರ ಬರ್ರೋ ಅಂದ್ರೆ ಇದೇ ಬಿಸಿಲಲ್ಲ ಬಿಡು ಅಲ್ಲೇನು ಮಾಡೋದತ್ತ ಅವರು ಬರ್ತಾರಿ. ಆದ್ರೆ ಜಾಸ್ತಿ ದಿನ ಇರೋದಿಲ್ಲ ಅಷ್ಟೇ. ಅಲ್ಲಿ ಬಂದ್ರೆ 2-2 ತಿಂಗಳ 3-3 ತಿಂಗಳ ಹಂಗ ಇರ್ತಿದ್ರು. ಸುಟ್ಟಿ ಮುಗುತ್ತಾನೆ ಇರ್ತಿದ್ರು. ಸಾಲಿ ಚಾಲು ಆಗೈತೆ ಹೋಗ್ರಿ ಅಂದ್ರೆ ಅಳ್ತಿದ್ರು. ಈಗ ಇಲ್ಲಿ ಬರ್ಬೇಕಪ್ಪ ಅಂದ್ರೆ ಇಲ್ಲೇ ಬಿಸಿಲಲ್ಲ ಅಲ್ಲಿ ಬಿಸಿಲು ಎರಡೂ ಒಂದೇ ಹತ್ತಾರೆ. ಬರ್ತಾರೆ ಹಂಗ ಸ್ವಲ್ಪ ದಿನ ಬಂದು ಮತ್ತೆ ಹೋಗ್ತಾರಿ. ಅಲ್ಲಿ ಬೆಳಗಾವ್ದಾಗ ಇದ್ದಾಗ ಎಲ್ಲರಿಗೂ ಬರಕ್ಕೆ ಭಾಳ ಇಷ್ಟ ರೀ, ಯಾಕಂದ್ರೆ ಅಲ್ಲಿ ಕ್ಲೈಮೇಟ್ ಭಾಳ ಚಲೋ ಬೆಳಗಾವಿ. ನಿಮಗೂ ಗೊತ್ತಿದ್ದಿರ್ಬೋದು, ಅಲ್ಲೆಲ್ಲ ಗುಡ್ಡದ ವಾತಾವರಣ, ಕಾಡು ಅಂದ್ರೆ ಫುಲ್ಲು ಸುತ್ತೆಲ್ಲ ಗಿಡಗಳು, ಫುಲ್ ಎಲ್ಲ ಗಿಡಗಳು. ಹಾಗಾಗಿ ಅಲ್ಲಿ ಆಲ್ಮೋಸ್ಟ್ ಮಳೆ ಜಾಸ್ತಿ ಇರ್ತೈತೆ ರೀ. ಮಳೆಗಾಲದಾಗಂತೂ ನೋಡ್ಬೇಕ್ರಿ ಅಲ್ಲಿ ಕಂಪಲ್ಸರಿ ರೇನ್ ಕೋಟ್ ಬೇಕೇ ಬೇಕ್ರಿ. ಗಂಡು ಮಕ್ಳು ಡ್ಯೂಟಿಗೆ ಹೋಗ್ಬೇಕಂದ್ರೆ ಹಂಗೆ ಹೋಗಕ್ಕೆ ಸಾಧ್ಯನೇ ಇಲ್ಲರಿ. ಕಂಪಲ್ಸರಿ ಎನಿ ಕಂಡೀಷನ್ ರೇನ್ ಕೋಟ್ ಬೇಕೇ ಬೇಕ್ರಿ. ನಾವು ಅಲ್ಲೇ ಇದ್ವಿ, ಬಟ್ಟೆ ಎಲ್ಲ ಒಟ್ಟು ಆರ್ತಿದ್ದಿಲ್ಲ ರೀ. ಅಲ್ಲೆಲ್ಲ ಸಿಸ್ಟಮ್ ಹೆಂಗೈತೆ ಅಂದ್ರೆ ಮನೆ ಒಳಗೆ ಬಟ್ಟೆ ಒಣಕ್ಕೋ ಸಿಸ್ಟಮ್ ಎಲ್ಲ ಐತ್ರಿ ಅಲ್ಲಿ ಬೆಳಗಾವ್ದಾಗ. ಯಾಕಂದ್ರೆ ಅಲ್ಲಿ ಮಳೆಗಾಲದಾಗಂತೂ ಫುಲ್ ಬಿಸಿಲಂತೂ ಒಟ್ಟ ಇರೋದಿಲ್ಲ ರೀ. ಇನ್ನು ಬ್ಯಾಸ್ಗೆಗೆ ಅಲ್ಲಿ ಬಿಸಿಲು ಕಮ್ಮಿ ರೀ ಹೇಳ್ಬೇಕಂದ್ರೆ ನಿಜ. ಮತ್ತು ನಿಮ್ಗೆ ಏನಾರ ಕ್ವಶನ್ ಕೇಳೋದಿದ್ರೆ ಕಮೆಂಟ್ ಹಾಕ್ರಿ, ನಾವು ಮತ್ತೆ ಹೇಳ್ತೀವಿ ರೀ. ಇನ್ಸ್ಟಾಗ್ರಾಮ್ದಾಗ ನಮ್ಮ ಫಾಲೋವರ್ಸ 50,000 ಆಗ್ಯಾರ ರೀ. ಭಾಳ ಖುಷಿಯಾಗೈತ್ರಿ. ಫೇಸ್ಬುಕ್ನಾಗ 2,16,000 ಜನ ಆಗ್ಯಾರ್ರಿ. ಅದನ್ನು ನಮಗೆ ಭಾಳ ಅಂದ್ರೆ ಭಾಳ ಖುಷಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾನು ಹೀಗೆ ಇರಲಿ ನಮ್ಮ ಮೇಲೆ. ನೀವು ಬೆಳೆಸ್ದಲ್ಲೇ ನಾವು ಬೆಳೆಯೋದು. ನಿಮ್ಮ ಪ್ರೀತಿ ಆಶೀರ್ವಾದ ಇದ್ರೆ ನಾವು ಮುಂದೆ ಹಿಂಗೆ ವಿಡಿಯೋ ಮಾಡ್ಕೊತ ಹೋಗ್ಬೋದು. ಇಲ್ಲಾಂದ್ರೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ ರೀ. ಕಷ್ಟಪಟ್ಟು ಯೂಟ್ಯೂಬ್ ಬ್ಲಾಗ್ ಮಾಡೋದಂದ್ರೆ ಸ್ವಲ್ಪ ಭಾಳ ಕಷ್ಟ ಐತ್ರಿ. ಯಾಕಂದ್ರೆ ಇಡೀ ದಿನ ಇದು ಹೆಂಗಂದ್ರೆ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ದಂಗೆ ರೀ. ಪಾರ್ಟ್ ಟೈಮ್ ಅಂದ್ರೆ ಇದಕ್ಕೆ ಒಂದು 5-6 ತಾಸರಿ ಎತ್ತಿಡ್ಲೇಬೇಕು ರೀ ಬ್ಲಾಗ್. ಈಗ ಯೂಟ್ಯೂಬ್ಗೆ ಏನು ಬ್ಲಾಗ್ ಮಾಡ್ತೀವಲ್ಲ ಇದಕ್ಕೆ ಒಂದು 5-6 ತಾಸರಿ ಎತ್ತಿಡ್ಲೇಬೇಕು ರೀ ಬ್ಲಾಗ. ಇವು ಕಾಮಿಡಿ ವಿಡಿಯೋಸ್ ಅಂದ್ರೆ ಮತ್ತು ಅದು ಸ್ವಲ್ಪ ಬೇರೆ ಟೈಪ್ ಅನ್ನಿಸ್ತೈತಿ. ಹೆಂಗಂದ್ರೆ ಈಗ ನಾವು ಸ್ವಲ್ಪ ವಿಡಿಯೋ ಮಾಡಿ ಅದು ಯಾವಾಗ ಬೇಕಾದಾಗ ಎಡಿಟ್ ಮಾಡ್ಕೋತ ಅದು ಕುಂದ್ರಬೋದು. ಇದು ಎಲ್ಲ ಏನೇನು ಮಾಡ್ತೀವಿ ಅದೆಲ್ಲ ಸ್ವಲ್ಪ ಟೇಕ್ ತೊಗೋಬೇಕಲ್ಲ, ಸ್ವಲ್ಪ ಭಾಳ ಕಷ್ಟ ಆಗ್ತೈತಿ. ಮತ್ತು ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕು, ಎಡಿಟ್ ಮಾಡಬೇಕು, ಸ್ಲೋ ಮೋಷನ ಸ್ಪೀಡ್ ಮೋಷನ ಹೀಗೆಲ್ಲ ಭಾಳ ಇರ್ತೈತಿ ರೀ. ಮತ್ತು ತಮ್ಮೇಲ್ ಅಂತೇಳಿ ಮಾಡಬೇಕು. ಹೀಗೆಲ್ಲ ಇದು ಯೂಟ್ಯೂಬ್ದು ಭಾಳ ಅಂದ್ರೆ ಭಾಳ ಕೆಲಸ ಇರ್ತೈತಿ ರೀ. ನಿಮ್ಮ ಪ್ರೀತಿ ಆಶೀರ್ವಾದ ಸಪೋರ್ಟ್ ಇದ್ರೆ ನಾವು ಖಂಡಿತ ಮುಂದುವರ್ಸ್ಕೊಂಡು ಹೋಗ್ತೀವಿ ರೀ. ನಿಮ್ಮ ಆಶೀರ್ವಾದ ಬೇಕೇ ಬೇಕು ನಮಗೆ. ನಾವು ಸಣ್ಣ ಕಲಾವಿದ್ರದೀವಿ, ಪುಟ್ಟ ಕಲಾವಿದ್ರದೀವಿ. ಬೆಳೆಸ್ರಿ, ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಬೆಳೆಸ್ರಿ. ಮತ್ತು ಹಂಗೆ ನಮ್ಮ ಫ್ರೆಂಡ್ ಅಶ್ವಿನಿ ಅವ್ರು ಅದಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡಿರಿ. ಮತ್ತು ಇನ್ನೊಬ್ಬರು ಕನಕಗಿರಿಯಿಂದ ರವಿ ಅಂತದಾರ, ಲಕ್ಷ್ಮೀ ರವಿ ಅಂತೇಳಿ. ಅವ್ರಿಗೆ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಿರಿ, ಫೇಸ್ಬುಕ್ದಾಗೂ ಫಾಲೋ ಮಾಡಿರಿ, ಆಮೇಲೆ ಯೂಟ್ಯೂಬ್ದಾಗೂ ಸಬ್ಸ್ಕ್ರೈಬ್ ಮಾಡಿರಿ ಅವ್ರಿಗೂ. ಮತ್ತು ನಮ್ಮದು ಈಗಿನ ಹೇಳಿದ್ರಲ್ಲ ನಮ್ಮ ಮಿಸಸ್ ಅಶ್ವಿನಿ ಅಂತ, ಆಶಾ ಶಿವ್ ಅಂತೇಳಿ, ಆಶು ಶಿವ್ ಅಂತೇಳಿ ಅವ್ರಿಗೂ ಸಪೋರ್ಟ್ ಮಾಡಿರಿ. ನಮಗೂ ಸಪೋರ್ಟ್ ಮಾಡಿರಿ, ರವಿಯವ್ರಿಗೂ ಸಪೋರ್ಟ್ ಮಾಡಿರಿ. ಯಾರ್ಯಾರು ಅದಾರ ಎಲ್ಲರಿಗೂ ಸಪೋರ್ಟ್ ಮಾಡಿರಿ. ವಿಡಿಯೋರು ಯಾರ್ಯಾರು ಮಾಡ್ತಾರೆ ಎಲ್ರಿಗೂ. ಯಾಕಂದ್ರೆ ನಿಮ್ಮ ಪ್ರೀತಿ ಆಶೀರ್ವಾದ ಇದ್ರೇ ನಾವು ಮುಂದಕ್ಕೆ ಬೆಳಕ್ಕೆ ಸಾಧ್ಯ ರೀ. ಇಲ್ಲಾಂದ್ರೆ ಸಾಧ್ಯ ಇಲ್ಲ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮ್ಯಾಲೆ ಯಾವಾಗಲೂ ಸದಾ ಹಿಂಗೆ ಇಲ್ರಿ. ನಾವು ಏನಾರೇ ಮಾತಾಡಾಗ ತಪ್ಪ ತಡಿ ಆದ್ರೆ ದಯವಿಟ್ಟು ಕ್ಷಮಿಸ್ರಿ. ಹಿಂಗೆ ನಾವು ಮುಂದೆ ವಿಡಿಯೋ ಮಾಡ್ಕೊತ ಹೋಗ್ಲಾಕ ನೀವೇ ಸ್ಫೂರ್ತಿ ರೀ. ನೀವು ಹೆಂಗೆ ನಾವು ಮೊದಲು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೇರೆಯವ್ರ ವಯಸ್ಸಿಗೆ ವಿಡಿಯೋ ಮಾಡ್ತಿದ್ದೇವೆ ರೀ. ನಾವು ಫಸ್ಟಿಗೆ ನಾವು ಬೇರೆ ವಾಯ್ಸ್ದಿಂದ ಅವರಿಗೆ ಲಿಪ್ ಸಿಂಕ್ ಮಾಡೋದು ಮಾಡ್ತಿದ್ವಿ. ಈಗಿಲ್ಲ, ನಮ್ಮದೇ ಆದ ಓನ್ ಕಂಟೆಂಟ್ ಮಾಡ್ತೀವಿ. ಅಂದರೆ ನಾವೇ ಕಾನ್ಸೆಪ್ಟ್ ನೋಡಿಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂದ್ರೆ ಹೆಂಗೋ ಒಂಥರ ಯೋಚನೆ ಮಾಡೋದು, ಹೆಂಗೆ ಮಾಡಿದ್ರೆ ಹೆಂಗೆ ಆಗ್ತೈತಿ, ಸರಿ ಹಿಂಗೆ ಮಾಡೋಣ. ಇಬ್ಬರು ಕುತ್ಕೊಂಡು ಡಿಸ್ಕಷನ್ ಮಾಡ್ತೀವಿ, ಹಿಂಗೆ ಮಾಡೋನು ಹಂಗೆ ಮಾಡೋನು. ಮತ್ತು ನನ್ನ ಮಕ್ಕಳು ಇಬ್ಬರು ಅವ್ರೇನು ಮಾಡ್ತಾರೆ, ಪಪ್ಪ ಹಿಂಗೇನಾದರೂ ಹಿಂಗೆ ಕಾನ್ಸೆಪ್ಟ್ ನೋಡೋಣ ಪಪ್ಪ, ಹಿಂಗೆ ಮಾಡೋಣ ಪಪ್ಪ. ಅವನು ಹೇಳ್ತಾನೆ ದೊಡ್ಡವನು, ಅವನು ಕಾನ್ಸೆಪ್ಟಲ್ಲಿ ಭಾಳ ಅವನಿಗೆ ಇಂಟ್ರೆಸ್ಟ್ ಇದೆ. ಪಪ್ಪ ಇವತ್ತು ಹಿಂಗೆ ಮಾಡೋಣ, ಅವ್ನು ಎಲ್ಲೋ ನೋಡಿರ್ತಾನೆ, ಅದನ್ನು ಬಂದು ಇಲ್ಲಿ ಹೇಳ್ತಾನೆ, ಪಪ್ಪ ಹಿಂಗೆ ಮಾಡೋಣ ಪಪ್ಪ ನಾವು ಹಿಂಗೆ ಮಾಡೋನು, ಮಮ್ಮಿ ಹಿಂಗೆ ಮಾಡಲಿ ಪಪ್ಪ, ನೀ ಹಿಂಗೆ ಮಾಡಿ ಪಪ್ಪ ಅಂತ ಹೇಳ್ತಿರ್ತಾನೆ. ಅವನು ಒಂಥರ ಹೇಳ್ಬೇಕಂದ್ರೆ ಈಗಿಂದ ಅವನಿಗೂ ಬೆಳೆಸ್ತಾ ಇದ್ದೀವಿ. ನಮ್ಮ ಜೊತೆ ಅವನು ಒಬ್ಬ ಬೆಳೆದ್ರೆ ಬೆಳಿತಾನೆ. ಈಗ ಅವನಿಗೆ ಸ್ಟಡಿ ಕಡೆ ಗಮನ ಇರಲಿಲ್ಲ ಅಂತ ಹೇಳ್ತಿದ್ದು ಇದು ಮಾಡ್ತೀರಿ. ಹಂಗೆ ನಮ್ಮ ಜೊತೆ ಯಾವಾಗ ಸುಟ್ಟಿ ಇದ್ದಾಕ್ರ ಬಾರೋ ಅಂದ್ರೆ ಬರ್ತಾನೆ, ಅವ್ನಿಗೆ ಇಂಟ್ರೆಸ್ಟ್ ಐತಿ. ಮಾಡ್ತೀನಿ ಅಂತನ್ರಿ ಅವನು, ಮಾಡ್ತೀನಿ ಮಮ್ಮಿ ಅಂತಾನ. ಆದ್ರೆ ನಾವು ಒಳಗೊಮ್ಮೆ ಯಾಕಂದ್ರೆ ಮೊದಲು ಸಾಲಿ, ಆಮೇಲೆ ಮುಂದಿಂದು ಯೋಚನೆ ಮುಂದಿದ್ದೇ ಇರ್ತೈತಿ. ಮೊದಲು ಸಾಲಿ ನಾವು ಹೆಂಗೆ ಓನು ಕಾನ್ಸೆಪ್ಟ್ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದೆವು ಅಂದ್ರೆ ನಿಜ ಹೇಳ್ಬೇಕಂದ್ರೆ ಅದಕ್ಕೆಲ್ಲ ನೀವೇ ಕಾರಣ ರೀ. ಯಾಕಂದ್ರೆ ಎಲ್ಲರೂ ಬಂದು ಪ್ರತಿಯೊಬ್ಬರು ಬಂದು ಕಮೆಂಟ್ ಮಾಡತ್ರಿ, ಇಲ್ಲ ನೀವು ನಿಮ್ಮದು ಓನ್ ದನಿಲೆ ಮಾಡಿರಿ, ಬೇರೆದವ್ರಲ್ಲೇ ಯಾಕೆ ಮಾಡ್ತೀರಿ, ನೀವು ನಿಮ್ಮ ಟ್ಯಾಲೆಂಟ್ ತೋರಿಸ್ರಿ,
ಯಾಕೆ ಇದನ್ನು ಮಾಡ್ತೀರ ಅಂತ ಕಮೆಂಟ್ ಮಾಡಾತ್ರು ಎಲ್ಲರೂ ನಮ್ಮ ಬ್ರದರ್ಸ್ ಆಗಲಿ ಸಿಸ್ಟರ್ಸ್ ಆಗಲಿ. ಅದಕ್ಕಾಗಿ ನಾವು ವಿಚಾರ ಮಾಡಿದ್ವಿ, ನಾವು ನನ್ನ ಹೆಂಡ್ತಿ ಇಲ್ಲ ನಾವು ಓನ್ ಕಾನ್ಸೆಪ್ಟ್ ಮಾಡೋಣಲ್ಲ. ಏನು ಬಂದು ಕಮೆಂಟ್ ಹಾಕಕತ್ರಂದ್ರಿ ಅವರು, ನೀವು ಇಬ್ಬರು ಗಂಡ ಹೆಂಡ್ತಿ ಇಷ್ಟು ಚಂದ ಅಭಿನಯ ಮಾಡ್ತೀರಿ, ಇಬ್ಬರು ಒಬ್ರಿಗೊಬ್ರು ಇಷ್ಟು ಸಪೋರ್ಟಿವ್ ಆಗಿದ್ದೀರಿ, ನೀವು ಯಾಕೆ ಇಬ್ಬರು ಸೇರ್ಕಿಸಿನ ಓನ್ ಕಾನ್ಸೆಪ್ಟ್ ಮಾಡಬಾರ್ದು, ಮತ್ತೊಬ್ರಿಗೆ ಯಾಕೆ ಮಾಡ್ತೀರಿ ನೀವು, ಇಬ್ಬರು ಮಾಡ್ತೀರಿ, ಇಬ್ಬರು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ದೀರಿ, ಮತ್ತು ನೀವು ಇಬ್ಬರು ಆ್ಯಕ್ಟಿಂಗು ಭಾಳ ಚಂದ ಐತಿ, ನೀವು ಓನ್ ಕಾನ್ಸೆಪ್ಟ್ ಮಾಡಿರಿ, ಇದು ನಾವು ಹೇಳೋದು ಕನ್ಸಿಡರ್ ಮಾಡ್ಕೋರಿ ನೀವು ಅಂತೇಳಿ ಅವಾಗ ವಿಡಿಯೋಗಳಿಗೆ ಬಂದು ಪದೇ ಕಮೆಂಟ್ ಹಾಕಕತ್ರಿ. ಕಮೆಂಟ್ ಮಾಡತ್ರಿ ನಮ್ಮ ಬ್ರದರ್ಸ್ಗಳಾಗಲಿ ಸಿಸ್ಟರ್ಸ್ಗಳಾಗಲಿ ಎಲ್ಲರೂ ಅವ್ರ ಆಶೀರ್ವಾದದಿಂದನೇ ನಾವು ಎಂತಾರೆ ನಮ್ಮ ಸ್ವಂತ ದನಿಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ. ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಯಿತು ಮಾಡಬೇಕಾದ್ರೆ, ಎಡಿಟ್ ಮಾಡಬೇಕಾದ್ರೆ ಕಷ್ಟ ಅಂದರೆ ಹೆಂಗಂದ್ರೆ ಚಂತನ ಗಾಡಿ ಡ್ರೈವಿಂಗ್ ಮಾಡಿ ಬಂದುಬಿಟ್ಟು ಎಡಿಟ್ ನಾನೇ ಮಾಡ್ತೀನಿ. ನಮ್ಮ ಮಿಸ್ಸಸ್ ನಾನು ವಿಡಿಯೋ ಮಾಡ್ತೀವಿ, ಎಡಿಟ್ ಮಾತ್ರ ನಾ ಮಾಡ್ತೀನಿ ಎಲ್ಲ ಕಾಮಿಡಿದು. ಈ ಯೂಟ್ಯೂಬ್ ಬ್ಲಾಗದ್ದು ಏನೈತಲ್ಲ ಎಲ್ಲ ನಮ್ಮ ಮಿಸ್ಸಸ್ ಮಾಡ್ತಾರೆ, ಅದು ಕ್ರೆಡಿಟ್ ಅಕ್ಕಿಗೆ ಸೇರಬೇಕು ಈ ಯೂಟ್ಯೂಬದ್ದು ಮಾತ್ರ. ಇದು ಇವು ಕಾಮಿಡಿದು ಏನು ರೀಲ್ಸ್ ಮಾಡ್ತೀವಲ್ಲ ಇದನ್ನು ಎಡಿಟ್ ನಾ ಮಾಡ್ತೀನಿ. ನೈಟ್ ಬಂದು ಡ್ಯೂಟಿ ಮುಗಿಸ್ಕೊಂಡ್ಬಂದು ಅದನ್ನು ಎಡಿಟ್ ಮಾಡಿ ಅದನ್ನು, ಇಲ್ಲಾಂದ್ರೆ ಡ್ಯೂಟಿ ಮೇಲೆ ಅಲ್ಲಿ ಫ್ರೀ ಇದೆ ಆಫೀಸ್ನಾಗ ಏನಾರು ಕುತ್ಕೊಂಡಿದ್ನಿ ಅಂದ್ರೆ ಅಲ್ಲಿ ಕುಂತು ಎಡಿಟ್ ಮಾಡೋದು. ಅಲ್ಲಿ ನಮ್ಮ ಫ್ರೆಂಡ್ಸ್ಗಳು ಸಪೋರ್ಟ್ ಮಾಡ್ತಾರೆ, ಹಿಂಗೆ ಮಾಡೋನು ಇದಕ್ಕೆ ಈ ಮ್ಯೂಸಿಕ್ ಹಾಕು ಅಂತೇಳಿ ಅವರೆಲ್ಲರೂ ಸೇರಿ ನಾವು ಮಾಡ್ತೀವಿ. ಅವರು ನಂಗೆ ಸಪೋರ್ಟಿವ್ ಆಗಿ ಮಾಡ್ತಾರೆ. ನಮ್ಮ ಆಫೀಸ್ನಾಗೆಲ್ಲ ಆಫೀಸರ್ಸ್ಗಳೂ ಚೆನ್ನಾಗಿ ಮಾಡ್ತೀವಪ್ಪ ನೀ ರೀಲ್ಸ, ಹಿಂಗೆ ಮಾಡು, ಹಿಂಗೆ ಸಪೋರ್ಟ್ ಮಾಡ್ತೀವಿ ನಾವು ನಿನಗೆ ಅಂತೇಳಿ ಎಲ್ಲ ನಮ್ಮ ಸರ್ಗಳಾಗಲಿ ನಮ್ಮ ಆಫೀಸ್ನಾಗ ಚೆನ್ನಾಗಿ ಮಾಡ್ತೀರಪ್ಪ, ಮಸ್ತ್ ಮಾಡ್ತೀರಿ, ಮಾಡಿರಿ ಹಿಂಗೆ ಗಂಡ ಹೆಂಡ್ತಿ ಅಂತ ಹೇಳ್ತಾರೆ. ಎಲ್ಲರದ್ದು ಆಶೀರ್ವಾದ ನಮ್ಮ ಮೇಲೆ ಐತಿ, ಅದೇ ಒಂದು ಖುಷಿ ನಮಗೆ. ಹಂಗೆ ನಮ್ಮ ಫ್ರೆಂಡ್ ಅಶ್ವಿನಿ ಅವರು ಇಲ್ಲ ಹಿಂಗೆ ಕಮೆಂಟ್ ಬರಾಕತ್ತಾವತ್ತೇಳ, ಇಲ್ಲ ನೀವು ಮಾಡಿರಿ ಚಲೋ ಆಗ್ತೈತಿ ಅಂತೇಳಿ ಅವರು ಹೇಳಿದ್ರು. ಇನ್ನೊಂದೇನಪ್ಪ ಅಂದ್ರೆ ಅವ್ರ ಸಪೋರ್ಟ್ ನಮಗೆ ಭಾಳ ಐತಿ. ಅಶ್ವಿನಿ ಅವ್ರದ್ದು ಆಯಿತು, ಆಮೇಲೆ ನಮ್ಮದು ಸರ್ದು ಆಯಿತು, ಅವರ ಗಂಡ ಇಬ್ಬರು ಯಾವತ್ತೂ ನೀವು ಏನು ಚಿಂತೆ ಮಾಡಬೇಡ್ರಿ, ಯಾವುದೇ ಇವತ್ತು ಕಷ್ಟದಾಗಿರಲಿ ಇವತ್ತು ಸುಖದಾಗಿರಲಿ ಯಾವುದೇ ಇವತ್ತು ಹಿಂಗೈತ್ರಿ ಸರ್ ಅಂದ್ರೆ ಆಯಿತು ಸರ್ ನಾವು ಅದೀವಿ ಅಂತ ಅವರು ಹೇಳ್ತಾರೆ. ಅವ್ರದ್ದು ನಾವು ಯಾವತ್ತೂ ಮರ್ಯಾಕೆ ಹೋಗಂಗಿಲ್ಲ. ಅಶ್ವಿನಿಯರು ಆಯಿತು ಅವ್ರ ಅಂತಂಗೆ ಹೆಂಗಪ್ಪ ಅಂದ್ರೆ ನನಗೆ ಸಿಸ್ಟರ್ಗಿಂತ ಹೆಚ್ಚು ಅವ್ರು ಒಂದು ಹೆಂಗಪ್ಪ ಅಂದ್ರೆ ಏನೇ ಇದ್ರೂ ಹಿಂಗೆ ರೀ ಅಂದ್ರೆ ಆಯ್ತು ಹೇಳ್ರಿ ಅಣ್ಣ ಮಾಡೋಂಥವ್ರಿ, ಯಾಕೆ ಚಿಂತೆ ಮಾಡ್ತೀರಿ ಈಗಿಂದು ದವಾಖಾನಿಗೆ ಇದ್ದಾಕ್ರ ಆಲ್ಮೋಸ್ಟ್ ನನಗೆ ಹೇಳಬೇಕಪ್ಪ ಅಂದ್ರೆ ಧೈರ್ಯ ದಿನಕ್ಕೆ 4 ಸರಿ ಫೋನ್ ಮಾಡ್ತಿದ್ರು ಅವರು ಸಿಸ್ಟರ್ ಆಗಲಿ ಅವರು ನಮ್ಮ ಸರ್. ನಾ ಅವ್ರಿಗೆ ಸರೇ ತೋದಿರ್ತೀನಿ ಶಿವ ಸರ್ಗೆ, ಒಂದು ದಿನಕ್ಕೆ 4 ಸರಿ ಸರ್ ಏನಾಯ್ತು ಸರ ಹಿಂಗೆ ಕಂಟಿನ್ಯೂ ಹಾಗೆ ಫೀಲ್ಡ್ ಹಾಗೆ ಕೇಳ್ಕೊತಿರೋರು ಏನಾಯ್ತು ಸರ, ಮತ್ತು ಸಿಸ್ಟರ್ ಅಣ್ಣ ಏನಾಯ್ತಣ್ಣ, ಭಾಗ್ಯಾಗ ಏನು ಹೇಳಿದ್ರಣ್ಣ ಅಂತ ಹಿಂಗೆ ಕಂಟಿನ್ಯೂ ಕೇಳ್ಕೊತೇ ಇರೋರು. ಅವರು ಕಷ್ಟನಾಗೂ ನಮ್ಮ ಜೊತೆ ಅದಾರ, ಖುಷಿದಾಗೂ ನಮ್ಮ ಜೊತೆ ಅದಾರ. ಅವ್ರದ್ದೊಂದು ಫ್ರೆಂಡ್ಶಿಪ್ ಸಿಕ್ಕಿದ್ದು ನಮಗೂ ಒಂದು ಭಾಳ ಹೆಮ್ಮೆ ಪಡೋದಕ್ಕಿಂತ ನನಗೊಂಥರ ಗೌರವ, ಅವ್ರದ್ದು ಮೇಲೆ ಒಂಥರ ಅಭಿಮಾನನೇ ಬೇರೆ ಐತಿ. ಅದು ಮಾತನಾಗ ಹೇಳೋಕ್ಕಾಗಂಗಿಲ್ಲ, ಅದು ಒಂಥರ ಬೇರೆನೇ ಐತೆ. ಮಾತನಾಗ ಹೇಳಿದ್ರೆ ಅದು ಚಿಕ್ಕ ಪದ ಆಗಿಬಿಡ್ತೈತೆ ನನಗೆ ಹೇಳ್ಬೇಕಂದ್ರೆ. ಅವರಿಗೆ ನನಗೆ ಅವರು ಹಾಗೆ ಏನೇ ಇರಲಿ, ಈಗ ಅದ್ರ ಜೊತೆ ಇನ್ನೊಬ್ಬರು ಬಂದಾರ ರವಿ ಅಂತ, ಅವನು ಯಾವಾಗಲೂ ಮಾಮ ಅಂತೇಳಿ ದಿನಕ್ಕೆ ಒಂದು ಸರಿಯಾರೆ ಫೋನ್ ಮಾಡ್ತಾನೆ. ಅವರಾಯ್ತು ಇವರಾಯ್ತು ಇಬ್ಬರು ಒಳ್ಳೆ ಫ್ರೆಂಡ್ಸು. ಅಶ್ವಿನಿ ಅದು ನಮಗೆ ಜಾಸ್ತಿ ಅವ್ರ ಸರ್ ಅಶ್ವಿನಿ ಅವರು ನಮಗೆ ಭಾಳ ಅಂದ್ರೆ ಭಾಳ. ಈಗ ಎಷ್ಟು ಒಂದು 2-3 ವರ್ಷ ಆಯ್ತು, 2-3 ವರ್ಷ ಆಯ್ತು. ಅವರು ನಮಗೆ ಸೋಷಿಯಲ್ ಮೀಡಿಯಾದಾಗೆ ಫ್ರೆಂಡ್ಸ್ ಆದವರು. ಚಿಂಗಾರಿ ಎಲ್ಲರೂ ಕೇಳಾಕ್ತಿದ್ರೆ ಅಶ್ವಿನಿ ಅವ್ರದ್ದು ನಿಮ್ಮದು ಫ್ರೆಂಡ್ಶಿಪ್ ಹೆಂಗೆ ಸ್ಟಾರ್ಟ್ ಆಯ್ತು ಅಂತೇಳಿ. ಒಂದ್ಸಲ ಅವರು ನಾವು ಸೇರಿ ಅದ್ರ ಬಗ್ಗೆ ಒಂದೇ ವಿಡಿಯೋ ಮಾಡ್ತೀವಿ ರೀ. ಅವರು ಸೋಷಿಯಲ್ ಮೀಡಿಯಾದಿಂದ ಫ್ರೆಂಡ್ಸ್ ಆದಾರ ಅಂತ ಅನ್ಸತ್ತಿಲ್ಲ ನನಗಂತರೂ. ಒಂದೇನೋ ಸಣ್ಣಗೆ ಹಿಡ್ಕೊಂಡ್ರೆ ಅವ್ರಿಗೆ ನಮಗೆ ಬೌಂಡಿಂಗ್ ಐತೆ, ಒಂಥರ ಅವ್ರಿಗೆ ನಮಗೆ ಒಂದೇನೋ ಕನೆಕ್ಟ್ ಐತಿ, ಒಂಥರ ರಿಲೇಷನ್ ಐತೆ ಅಂತ ಅನ್ನಿಸ್ತೈತೆ ಅಶ್ವಿನಿಯರ್ಗೆ ನಮಗೆ, ಸರ್ಗೆ ನಮಗೆ. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ಮೇನ್ ನಮ್ಮ ಫ್ಯಾಮಿಲಿ ಸಪೋರ್ಟ್ ಭಾಳ ಐತ್ರಿ. ಮೇನ್ ಎಲ್ಲರದು, ನಮ್ಮ ಅಪ್ಪ ಆಗಲಿ, ನಮ್ಮ ಅಣ್ಣ ಆಗಲಿ, ನಮ್ಮ ವೈನಿ ಆಗಲಿ, ನಮ್ಮ ಅವ್ವ ಆಗಲಿ, ಎಲ್ಲರೂ ವಿಡಿಯೋ ಮಾಡ್ತೀರಾ, ನಾವು ವಿಡಿಯೋ ಮಾಡ್ತೀವಿ ಅಂದ್ರೆ ಹೋಗ್ಬಿಡ್ತಾರೆ ಅವ್ರ ಹೊರಗೆ. ಡಿಸ್ಟರ್ಬ್ ಆಗೋದು ಬೇಡ ಇವರಿಗೆ, ಮಾಡ್ಕೊಳ್ಳಿ ಅಂತೇಳಿ ಎಲ್ಲರೂ ನಮ್ಗೆ ಸಪೋರ್ಟ್, ಮನ್ಯಾಗೂ ಸಪೋರ್ಟ್ ಐತಿ, ಹೊರಗಡೆನೂ ಸಪೋರ್ಟ್ ಐತಿ. ಯಾಕಂದ್ರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲಾರ್ದೆ ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ರಿ. ಅದ್ರಾಗ ಮದುವೆ ಆದ ಹೆಣ್ಮಕ್ಳು ಒಂದು ಏನಾರೇ ಮಾಡ್ಬೇಕಂದ್ರೆ ಗಂಡನ ಸಪೋರ್ಟ ಮತ್ತು ಫ್ಯಾಮಿಲಿ ಸಪೋರ್ಟ ಭಾಳ ಇಂಪಾರ್ಟೆಂಟ್ ರೀ. ಅಂದರೆ ಅವರು ಮುಂದುವರ್ಯಾಕೆ ಸಾಧ್ಯ ಆಗ್ತೈತ್ರಿ, ಇಲ್ಲಾಂದ್ರೆ ಸಾಧ್ಯನೇ ಇಲ್ರಿ. ಹಂಗಾಕೆಸಿಂದ್ರೆ ನನಗೆ ನಮ್ಮ ಮನೆಯವ್ರು ಸಪೋರ್ಟ್ ಮಾಡಿದ್ರು, ಅವರು ಎಂಟ್ರಿ ಕೊಟ್ಟರು. ಫಸ್ಟ್ ನನಗೆ ಈ ಫೀಲ್ಡಿಗೆ ಇಳಿಸಿದವ್ರೆ ಅವ್ರಿಗೆ ಹೇಳ್ಬೇಕಂದ್ರೆ. ಆ್ಯಕ್ಚುಲಿ ನಾವು ಬೆಳಗಾವಿಂದ ಮಾಡ್ತಾ ಇದ್ವಿ, ರೂಪೋಸ್ ಅಂತ ಆ್ಯಪ್ ಬಂದಿತ್ತು, ಅವಾಗಿನಿಂದೇ ವಿಡಿಯೋ ಮಾಡ್ಕೊತ ಬಂದಿದ್ವಿ. ಮತ್ತು ಅದ್ರ ಬಗ್ಗೆ ಮುಂದೆ ಹೇಳ್ತೀವಿ ರೀ ನಾವು. ಇಲ್ಲಿ ತನಕ ನಮ್ಮ ಬ್ಲಾಗ್ ನೋಡಿದ್ಕೆ ಥ್ಯಾಂಕ್ಸ್ ರೀ. ನಮ್ಮ ಫ್ಯಾಮ್ಲಿ ಸಪೋರ್ಟ್ ಎಲ್ಲ ಫ್ರೆಂಡ್ಸ್ ಸಪೋರ್ಟ ನಮಗೆಲ್ಲ ಭಾಳ ಐತೆ ಅಂತೇಳಿ ಹೇಳ್ಬೋದು ರೀ. ಎಲ್ಲರೂ ನೀವು ಹಿಂಗೆ ಸಪೋರ್ಟ್ ಮಾಡಿರಿ, ನಾನು ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇಲ್ರಿ. ಮತ್ತು ನಿಮ್ಗೆ ಏನಾರು ಬೇಕಂದ್ರೆ ಕಮೆಂಟ್ ಮಾಡಿ ಕೇಳಿರಿ, ನಾವು ಅದ್ರಾಗ ತಿಳಿಸ್ತೀವಿ ರೀ.
ಇವತ್ತಿಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ರೀ. ಏನಾರೇ ಮಾತಾಡುವಾಗ ಹೆಚ್ಚು ಕಮ್ಮಿ ಆಗಿದ್ರ ತಪ್ಪ ತಡಿ ಆಗಿದ್ರ ದಯವಿಟ್ಟು ಕ್ಷಮಿಸ್ರಿ. ಇನ್ನು ನಾವು ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀವಿ. ಏನಾರೇ ಮಾತಾಡಾಗ ಹೆಚ್ಚ ಕಮ್ಮ ಆಗ್ತೈತಿ. ಏನೋ ಒಂದು ತಿಳಿಲಾರ್ದ ಮಾತಾಡಿರ್ತೀವಿ, ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ನಮಗೆ. ಹಿಂಗೆ ಸಪೋರ್ಟ್ ಮಾಡಿರಿ ಪ್ಲೀಸ್. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗೋಣ್ರಿ. ಬಾಯ್ ಬಾಯ್. ನಮಸ್ಕಾರ. ನಮಸ್ಕಾರ.